to exchange views on the proposed Karnataka Apartment Owners and Management Bill, the proposed draft bill. Welcome you all. ಸುದ್ದಿ ಮಾಧ್ಯಮದ ಸ್ನೇಹಿತರು ಕೂಡ ಆಗಮಿಸಿದ್ದಾರೆ. ನಾನು ಸಂಕ್ಷಿಪ್ತವಾಗಿ ಬ್ರೀಫ್ ಆಗಿ ಮಾತ್ರ ಮಾತಾಡ್ತೇನೆ. ನಾನು ಮಾತಾಡಿದ ನಂತರ ನಮ್ಮ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಅಡಿಷನಲ್ ಚೀಫ್ ಸೆಕ್ರೆಟರಿ ತುಷಾರ್ ಗಿರಿನಾಥ್ ಅವರು ಈ ಪ್ರಪೋಸ್ಡ್ ಬಿಲ್ ಬಗ್ಗೆ ತಮಗೆ ಪರಿಚಯ ಮಾಡಿಕೊಡ್ತಾರೆ. ಸೇಲಿಯಂಟ್ ಫೀಚರ್ಸ್ ಆಫ್ ದ ಬಿಲ್ will be introduced to you by our additional chief secretary Shri Tushar Girinath. Prior to that, ನಾನು ಹೇಳಲಿಕ್ಕೆ ಬಯಸುವಂತಹದ್ದು ಸಂಕ್ಷಿಪ್ತವಾಗಿ, ಕರ್ನಾಟಕದಲ್ಲಿ 1972ನೇ ಇಸ್ವಿಯಲ್ಲೇ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಬಗ್ಗೆ ಒಂದು ಕಾನೂನನ್ನು ನಾವು ಮಾಡಿದ್ದೇವೆ. ಆದರೆ ಅದು 72ನೇ ಇಸ್ವಿ ಮಾಡಿರೋದ್ರಿಂದ ಈಗಾಗಲೇ 50 ವರ್ಷ ದಾಟಿದೆ. ದಾಟಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಸಮಾಜದಲ್ಲಿ. ಆವತ್ತು ಏನು ಅಪಾರ್ಟ್ಮೆಂಟ್ ಕಾನ್ಸೆಪ್ಟ್ ಇತ್ತು, ಇವತ್ತಿಗೆ ಭಾಳ ಚೇಂಜಸ್ ಆಗಿದೆ. ಸಬ್ಜೆಕ್ಟು ಇವತ್ತು ಭಾಳ ಕಾಂಪ್ಲೆಕ್ಸ್ ಆಗಿದೆ, ಕಾಲ ಬದಲಾವಣೆ ಆಗಿದೆ, ಆ್ಯಂಡ್ ಅಪಾರ್ಟ್ಮೆಂಟ್ಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ಜೊತೆಗೆ ಇವತ್ತು ಆವತ್ತಿಗೆ ಹೋಲಿಕೆ ಮಾಡಿದರೆ ಅಪಾರ್ಟ್ಮೆಂಟ್ಸ್ ಆಸ್ ಎ ಪ್ಲೇಸ್ ಆಫ್ ಡ್ವೆಲ್ಲಿಂಗ್ ಪ್ರಪೋರ್ಷನೇಟ್ ನೋಡಿದಾಗ ತುಂಬ ಜಾಸ್ತಿ ಆಗಿದೆ. ಪ್ರಪೋರ್ಷನೇಟ್ಲಿ ಆಸ್ ಅದರ್ ಮೋಡ್ಸ್ ಆಫ್ ರೆಸಿಡೆನ್ಸ್ ಅಲ್ಲಿ ನೋಡಿದಾಗ ಅಪಾರ್ಟ್ಮೆಂಟ್ಸ್ ಟುಡೇ ಕಾನ್ಸ್ಟಿಟ್ಯೂಟ್ ಎ ಫಾರ್ ಹೈಯರ್ ಪರ್ಸೆಂಟೇಜ್ ಆಫ್ ರೆಸಿಡೆನ್ಸ್ ಆ್ಯಂಡ್ ಪ್ರಿಫರೆನ್ಸ್ ಕಂಪೇರ್ ಟು 1972 ಆರ್ ಈವನ್ 10 years ago ಆರ್ ಈವನ್ 20 years ago. ಸೊ ಇವತ್ತಿನ ಅವಶ್ಯಕತೆ ಇದೆ. ಇಷ್ಟು ಜನ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡುವಾಗ ಅವರ ಹಿತಾಸಕ್ತಿಯನ್ನ ರಕ್ಷಣೆ ಮಾಡ್ತಕ್ಕಂತಹ ಕಾನೂನು ಇರಬೇಕು ಅನ್ನೋದು ಇವತ್ತಿನ ಅವಶ್ಯಕತೆ. ಅದು ಇಟ್ ಈಸ್ ವೆರಿ ಮಚ್ ನೆಸೆಸರಿ ಟು ಹ್ಯಾವ್ ಎನ್ ಆಕ್ಟ್ ಲೆಜಿಸ್ಲೇಷನ್ ದಟ್ ಬೆಟರ್ ಪ್ರೊಟೆಕ್ಟ್ಸ್ ಆ್ಯಂಡ್ ಬೆಟರ್ ಗವರ್ನ್ಸ್ ಅಪಾರ್ಟ್ಮೆಂಟ್ ಓನರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್. This demand has been there for many years. ತುಂಬ ವರ್ಷಗಳಿಂದ ಇದು ಬೇಡಿಕೆ ಇದೆ ಬೆಂಗಳೂರಿನಲ್ಲಿ. ಇವತ್ತೆಲ್ಲ ನನಗೆ ಇದು 10 ವರ್ಷದಿಂದ ನಾವು ಡಿಮ್ಯಾಂಡ್ ಕೇಳ್ತಾನೆ ಇದ್ದೀವಿ, 10-12 ವರ್ಷದಿಂದ. ಯಾಕಂದರೆ ನಾನು ಕೂಡ ಬೆಂಗಳೂರಿನಲ್ಲಿ ಶಾಸಕ ಆಗಿರೋದ್ರಿಂದ ಬೇರೆ ಬೇರೆ ಅಪಾರ್ಟ್ಮೆಂಟು ಫೆಡರೇಷನ್ನವರು, ಅಸೋಸಿಯೇಷನ್ನವರು 10-12 ವರ್ಷದಿಂದ ನಮ್ಮ ಕಚೇರಿಗಳಿಗೆ ಸುತ್ತಾನೇ ಇದ್ದಾರೆ. ನಿಮ್ಮದು ಔಟ್ಡೇಟೆಡ್ ಕಾನೂನಿದೆ, ಆ ಹಳೆ ಕಾನೂನಿನಲ್ಲಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನೇ ಆಪ್ಷನಲ್ ಇದೆ, ರಿಕ್ವೈರ್ಡೂ ಇಲ್ಲ. ಅದರಲ್ಲಿ ಆ ಆ್ಯಕ್ಟ್ ಪ್ರಕಾರ ಆದರೂ ಅಸೋಸಿಯೇಷನ್ ರಿಜಿಸ್ಟರ್ ಮಾಡಬಹುದು, ಅಥವಾ ಸೊಸೈಟೀಸ್ ಆ್ಯಕ್ಟ್ ಪ್ರಕಾರ ಆದರೂ ಮಾಡಬಹುದು. ಸೊಸೈಟೀಸ್ ಆ್ಯಕ್ಟ್ ಪ್ರಕಾರ ಇರುವಂತಹದ್ದು ನಮ್ಮ ಅವಶ್ಯಕತೆಗೆ ಪೂರಕವಾಗಿ ಇಲ್ಲ. ಅದು ಇಟ್ ಈಸ್ ನಾಟ್ ಸರ್ವಿಂಗ್ ಅವರ್ ಇಂಟ್ರೆಸ್ಟ್. ಆ್ಯಂಡ್ ಒಂದೊಂದು ಕಡೆ ಒಂದು ಅಸೋಸಿಯೇಷನ್ನು ಸೊಸೈಟೀಸ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿದೆ, ಇನ್ನೊಂದು ಅಸೋಸಿಯೇಷನ್ನು 72 ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿದೆ. ಅವರಿಬ್ಬರು ದೇರ್ ಇಸ್ ಎ ವಾರ್ ಗೋಯಿಂಗ್ ಆನ್ ಬಿಟ್ವೀನ್ ದ ಟೂ ಆಫ್ ದೆಮ್. ಸೊ ಈ ಥರ ಎಲ್ಲ ಇದಕ್ಕೆ ಕ್ಲಾರಿಟಿ ಕೊಡಬೇಕು, ಸರಳೀಕರಣ ಮಾಡಿ ಒಂದು ಸ್ಪಷ್ಟ ಕಾನೂನು ಮಾಡಬೇಕು ಅನ್ನುವಂಥ ಬೇಡಿಕೆ ಸುಮಾರು ವರ್ಷಗಳಿಂದ ಇದೆ. ಆದರೆ ಇವೆಲ್ಲದನ್ನು ಕೂಡ ಸಾರ್ವಜನಿಕರ ಬೇಡಿಕೆಯನ್ನು, ಸಮಾಜದ ಒತ್ತಾಯವನ್ನು, ದ ಡಿಮ್ಯಾಂಡ್ ಆಫ್ ದಿ ಅಪಾರ್ಟ್ಮೆಂಟ್ ಓನರ್ಸ್ was finally heard by our Chief Minister Shri D.K. Shivkumar, who instructed that an appropriate act be formed, drafted to better meet the requirements of today, meet the requirements of apartment owners and the requirements of managing apartment complexes. ನಿಮಗೆ ಗೊತ್ತಿರೋ ಹಾಗೆ ಕೆಲವು ಕಡೆ 1000, 2000, 4000 ಅಪಾರ್ಟ್ಮೆಂಟು ಒಂದೊಂದು ಕಾಂಪ್ಲೆಕ್ಸ್ ಅಲ್ಲಿ ಇರುವಂತಹದ್ದು ನೋಡಿದ್ದೇವೆ. ಇನ್ನು ಕೆಲವು ಕಡೆ ಅಪಾರ್ಟ್ಮೆಂಟ್ಸು ಇದೆ, ವಿಲ್ಲಾಸು ಇದೆ, ಮತ್ತೆ ಅದರಲ್ಲೇ ಕಮರ್ಷಿಯಲ್ ಕಾಂಪ್ಲೆಕ್ಸು, ಮಿಕ್ಸ್ಡ್ ಡೆವಲಪ್ಮೆಂಟ್ಸು ಕೂಡ ಇದೆ. ಅಲ್ಲಿನೂ ತುಂಬ ಕನ್ಫ್ಯೂಷನ್ನು, ಕಾನ್ಫ್ಲಿಕ್ಟ್ಸು ಇದೆ ಬಿಟ್ವೀನ್ ದ ಕಮರ್ಷಿಯಲ್ ಯೂಸರ್ಸ್ ಆ್ಯಂಡ್ ಅಪಾರ್ಟ್ಮೆಂಟ್ ರೆಸಿಡೆಂಟ್ಸ್, ಬಿಟ್ವೀನ್ ದ ಡೆವಲಪರ್ ಆ್ಯಂಡ್ ದಿ
ಅಪಾರ್ಟ್ಮೆಂಟ್ ಓನರ್ಸ್. ಈ ರೀತಿ ಕಾಂಪ್ಲೆಕ್ಸ್ ಸಮಸ್ಯೆಗಳು ಇದ್ದಾವೆ. ಇದನ್ನ ಈಗ ನಾನು ಇಷ್ಟು ಮಾತ್ರ ಸಮಸ್ಯೆಯನ್ನು ಹೇಳ್ತಾ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಅವರ್ ಗೌರ್ಮೆಂಟ್ ಈಸ್ ವೆರಿ ಇಂಟೆಂಟ್ ಆನ್ enacting a better legislation to help apartment owners and manage the associations better. Even before presenting the draft bill to you, ನಾನು ಇಷ್ಟು ಹೇಳ್ತೇನೆ, ನಾವು ಕೊಡೋದು ಪರ್ಫೆಕ್ಟ್ ಸೊಲ್ಯೂಷನ್ ಅಂತೂ ಕೊಡೋಕ್ಕಾಗೋದಿಲ್ಲ. ಲೆಟ್ ಮಿ ಬಿ ಅಪ್ಫ್ರಂಟ್ ಅಂಡ್ ಆನೆಸ್ಟ್ ವಿತ್ ಯು. ಯಾಕಂದ್ರೆ ಇಟ್ಸ್ ಎ ಕಾಂಪ್ಲೆಕ್ಸ್ ಪ್ರಾಬ್ಲಮ್. But we are making a significant improvement in the ownership and management affairs. That much I can promise you. ಎಲ್ಲ ಸಿಚುವೇಶನ್ಗೆ ನನಗೆ ಉತ್ತರ ಕೊಡಕ್ಕೆ ಆಗೋದಿಲ್ಲ. ಮಾಡ್ತೀವಿ ಹಂಗಂತೇಳಿ we are not giving up. We will continue to understand the problem better and bring about amendment when we have better clarity. But in the meantime, we want to start with something good. Right? The pursuit of perfect should not lead to casualty of something good. Right? I'm sure some of you can say that better than I said it. Pursuit of good should not be the casualty in the pursuit of perfection. Correct? So we are starting with something good. But ನಾವು ಏನು ತಯಾರು ಮಾಡಿದ್ದೇವೆ ಡ್ರಾಫ್ಟು, I am sure ನಿಮ್ಮ ಇನ್ಪುಟ್ಸ್ ಇಂದ ಇಟ್ ಕ್ಯಾನ್ ಬಿ ಫರ್ದರ್ ಇಂಪ್ರೂವ್ಡ್. ಐ ಆಮ್ ಶೋರ್. ನಾರ್ಮಲಿ ಯಾವ ಬಿಲ್ಗೂ ನಾವು ಈ ತರ ಕನ್ಸಲ್ಟೇಷನ್ ಮಾಡಿಲ್ಲ. ಕರ್ನಾಟಕದಲ್ಲಿ ಪ್ರತಿ ರಾಜ್ಯದಲ್ಲಿ ನೂರಾರು ಹೊಸ ಆಕ್ಟ್ಗಳನ್ನು ನಾವು ಪ್ರತಿ ವರ್ಷ ಮಾಡ್ತೇವೆ, ಅಮೆಂಡ್ಮೆಂಟ್ಸ್ ಮಾಡ್ತೇವೆ. ಬಟ್ ದಿಸ್ ಈಸ್ ಒನ್ ಆಕ್ಟ್ ವೇರ್ ಈವನ್ ಬಿಫೋರ್ ಪ್ಲೇಸಿಂಗ್ ಇಟ್ ಟು ದ ಲೆಜಿಸ್ಲೇಚರ್ ವಿ ಆರ್ ಆಕ್ಚುಲಿ ಇನ್ವೈಟಿಂಗ್ ಅಂಡ್ ಕನ್ಸಲ್ಟಿಂಗ್ ಯು ಆನ್ ಇನ್ವೈಟಿಂಗ್ ಯುವರ್ ಫೀಡ್ಬ್ಯಾಕ್. ಬಿಕಾಸ್ ನಮಗೂ ಗೊತ್ತಿದೆ ನಮ್ಮದು ಅಂಡರ್ಸ್ಟ್ಯಾಂಡಿಂಗ್ ಪರ್ಫೆಕ್ಟ್ ಇಲ್ಲ. ನೀವು ಒಂದು ಇಂಟ್ರೆಸ್ಟ್ ಗ್ರೂಪ್ ಇದ್ದೀರಾ, ಇನ್ನೊಂದು ಕಡೆ ಡೆವಲಪರ್ಸ್ ಇದ್ದಾರೆ, ಮತ್ತೊಂದು ಕಡೆ ಕಮರ್ಷಿಯಲ್ ಯೂಸರ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಎಲ್ಲರದು ಬೇರೆ ಬೇರೆ ಅಭಿಪ್ರಾಯ ಇದೆ. ಸೊ ವಿ ಫೆಲ್ಟ್, ಅವರ್ ಚೀಫ್ ಮಿನಿಸ್ಟರ್ ಫೆಲ್ಟ್, ಇದನ್ನು ನಾವು ಅಸೆಂಬ್ಲಿಗೆ ಪ್ಲೇಸ್ ಮಾಡೋಕ್ಕೆ ಮೊದಲು ಒಂದು ಬಾರಿ ನಿಮ್ಮದು ಒಪಿನಿಯನ್ ತಗೊಂಡು ಆಮೇಲೆ ಮುಂದಿನ ಹೆಜ್ಜೆ ಇಡೋಣ ಅಂತ ಆ ಕಾರಣಕ್ಕಾಗಿ ಇವತ್ತು ಈ ಕನ್ಸಲ್ಟೇಷನ್ ಮೀಟಿಂಗನ್ನು ನಾವು ಅರೇಂಜ್ ಮಾಡಿದ್ದೇವೆ. ಇಲ್ಲಿ ಈಗ ಮುಖ್ಯಮಂತ್ರಿಗಳು ಸ್ವಲ್ಪ ಸಮಯದಲ್ಲಿ ಬರ್ತಾರೆ. ಅವರು ಪೂರ್ತಿ ಸಮಯ ಇರಲಿಕ್ಕೆ ಆಗೋದಿಲ್ಲ, ಬಟ್ ನಾವು ಇರ್ತೇವೆ. ಆ್ಯಂಡ್ ಇವತ್ತೇ ಫಿಸಿಕಲಿನೇ ಒಪಿನಿಯನ್ ಕೊಡಬೇಕು ಅಂತ ಏನು ಇಲ್ಲ. ಕೆಲವರೆಲ್ಲ ಇವತ್ತು ವರ್ಕಿಂಗ್ ಡೇ ಇದೆ ಅಥವಾ ಇವತ್ತು ನಮಗೆ ಕನ್ವೀನಿಯಂಟ್ ಇಲ್ಲ ಅಂತ ನನಗೆ ಮೆಸೇಜಸ್ ಕಳಿಸಿದ್ದಾರೆ. ಆಲ್ಟರ್ನೇಟ್ ಮೆಕ್ಯಾನಿಸಮ್ ನಿಮ್ಮ ಫೀಡ್ಬ್ಯಾಕ್ ಕೊಡೋದಕ್ಕೆ ವಿ ವಿಲ್ ಸೆಟ್ ಇಟ್ ಅಪ್. ಎಲ್ಲಿಗೆ ನೀವು ಇಮೇಲ್ ಮುಖಾಂತರ ಕಳಿಸ್ಬಹುದು ಅಥವಾ ಅದಕ್ಕೆ ಒಂದು ಚಾಟ್ ಬಾಟ್ ಬೇಕಾದರೂ ಮಾಡಿ. ವಿ ವಿಲ್ ಕ್ರಿಯೇಟ್ ಆಲ್ಟರ್ನೇಟಿವ್ ಫಾರ್ ಸಾಲಿಸಿಟಿಂಗ್ ಯುವರ್ ವ್ಯೂಸ್ ಅಂಡ್ ಒಪಿನಿಯನ್ಸ್. ಅದನ್ನು ಕೂಡ ಮಾಡ್ತೇವೆ. ಇದೊಂದೇ ಒಕೇಶನ್ ಅಂತ ಏನಿಲ್ಲ. We will have, in addition to today's consultation, we will have additional means of communication with you. So adanna madodra jotege we hope that ee bill anna ಏನು ಡ್ರಾಫ್ಟ್ ತಯಾರು ಮಾಡಿದ್ದೇವೆ ಇದನ್ನ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಿ ಲೆಜಿಸ್ಲೇಚರ್ಗೆ ನಾವು ಅದನ್ನ ಪ್ರೆಸೆಂಟ್ ಮಾಡ್ತೇವೆ. ಅಫ್ಕೋರ್ಸ್ ಸಬ್ಜೆಕ್ಟ್ ಟು ಅಪ್ರೂವಲ್ ಆಫ್ ದ ಲೆಜಿಸ್ಲೇಚರ್. ಆಮೇಲೆ ಅದನ್ನ ಕಾನೂನಾಗಿನೂ ಕೂಡ ತಗೊಂಡು ಬರೋದಕ್ಕೆ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ತುಂಬಾ ಬದ್ಧರಾಗಿದ್ದಾರೆ. ಯಾಕಂದ್ರೆ ಇದು ನಾವು 2023 ನಮ್ಮ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋನಲ್ಲಿ ಇದನ್ನ ಪ್ರಾಮಿಸ್ ಮಾಡಿದ್ವಿ, ನಾವು ಈ ಬಿಲ್ ತರ್ತೇವೆ ಅಂತ. ಸೊ ಮ್ಯಾನಿಫೆಸ್ಟೋ ಅಲ್ಲಿ ಪ್ರಾಮಿಸ್ ಮಾಡಿ ನಾವು ಸುಮ್ಮನೆ ಉಡಾಫೆಗೆ ಪ್ರಾಮಿಸ್ ಮಾಡುವಂತ ಅವರು ಅಲ್ಲ. ವಿ ಟೇಕ್ ಅವರ್ ವರ್ಡ್ ಸೀರಿಯಸ್ಲಿ. ಅವರ್ CM is walking the talk. So he is trying to, in your consultation, with your consultation, he is trying to enact the legislation that we had promised. So ಆ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಡೆಫಿನೆಟ್ಲಿ ನಿಮ್ಮ ಒಪಿನಿಯನ್ಸ್ ಇಂದ we believe that it can be further improved. ಇಷ್ಟು ನನ್ನ ಓಪನಿಂಗ್ ರಿಮಾರ್ಕ್ಸ್ ಅನ್ನ ಹೇಳ್ತಾ, ಮುಖ್ಯಮಂತ್ರಿಗಳು ಬಂದ ಮೇಲೆ ಅವಶ್ಯಕತೆ ಬಂದರೆ ನಾನು ಆಮೇಲೆ ಒಂದೆರಡು ಮಾತು ಹೇಳ್ತೇನೆ, ಇಲ್ಲಾಂದರೆ ಕನ್ಕ್ಲೂಷನ್ ಅಲ್ಲಿ ಇನ್ನೊಂದೆರಡು ಮಾತು ಹೇಳ್ತೇನೆ. ಇನ್ ದ ಮೀನ್ ಟೈಮ್ ನಾನು ಐ ರಿಕ್ವೆಸ್ಟ್ ಅವರ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಶ್ರೀ ತುಷಾರ್ ಗಿರಿನಾಥ್ ಅವರು ಈ ಡ್ರಾಫ್ಟ್ ಬಿಲ್ನ ಸೇಲಿಯಂಟ್ ಫೀಚರ್ಸ್ ಅನ್ನ ತಮಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ.